ಮುನಿರತ್ನನ ಜೀವನದಲ್ಲಿ ಮಾಡಿದುನ್ನ ಮಾರಾಯ ಅಂತೇಳಿ ಅವ್ರು ಮಾಡಿರೋಂಥ ಎಲ್ಲ ವಿಚಾರಗಳು ಈಗ ತಿರುಗಿ ಬಿದ್ದಂಗೆ, ಚಪಾತಿ ತಿರುಗಿ ಹಾಕ್ದಂಗೆ. ರೇಪ್ ಕೇಸಲ್ಲಿ ಜೈಲಿಗೆ ಹೋಗಿ ಬಂದಿದ್ದೀರಾ, ಲಂಚದ ಹಗರಣ ಲಂಚ ಕೇಳಿ ಜೈಲಿಗೆ ಹೋಗಿ ಬಂದಿದ್ದೀರಾ, ದಲಿತರನ್ನ ನಿಂದಿಸಿ ಜೈಲಿಗೆ ಹೋಗಿ ಬಂದಿದ್ದೀರಾ, ಒಕ್ಕಲಿಗರನ್ನ ನಿಂದಿಸಿ ಜೈಲಿಗೆ ಹೋಗಿ ಬಂದಿದ್ದೀರಾ. ರಾಕ್ಷಸ ಗುಣ ಇರಬೇಕೇನೋ ನಮ್ಗೆ ಗೊತ್ತಿಲ್ಲ. ಪಟಾಕಿನ ಬಹಿರಂಗವಾಗಿ ಎಲ್ಲೂ ಉಚಿತವಾಗಿ ಕೊಡಂಗಿಲ್ಲ ಅನ್ನೋದು ನಿನ್ ಕಾನೂನು ಗೊತ್ತು. ನಿನ್ನ 13 ವರ್ಷ ಜೀವನದಲ್ಲಿ ಯಾವ ವರ್ಷನೂ ನೀವು ಪಟಾಕಿ ಎಲ್ಲೂ ಹಂಚಲಿಲ್ಲ, ಫ್ರೀಯಾಗಿ ಎಲ್ಲೂ ಕೊಟ್ಟಿಲ್ಲ. ನೀನು ಆಫೀಸ್ ಸೀಸ್ ಮಾಡಿದ್ರು, ಪಟಾಕಿ ಗೋಡನ್ ಸೀಸ್ ಮಾಡಿದ್ರ, ಪಟಾಕಿ ಬರಲೇ ಇಲ್ಲ. ನಿನಗೆ ಗೊತ್ತು ಪಟಾಕಿ ಅಲ್ಲಿ ಇದ್ರೆ ನನ್ನ ಮೇಲೆ ಕೇಸ್ ಆಗುತ್ತೆ ಅಂತ. ಪಟಾಕಿ ನೀನು ತರಲೇ ಇಲ್ಲ. ಕೊರೋನಾ ಟೈಮಲ್ಲಿ ಸಂಪೂರ್ಣವಾಗಿ ನಿನ್ನ ಹಣದಲ್ಲಿ ನೀನು ಕೊರೋನಾನ ಅದನ್ನ ದಾನ ಧರ್ಮ ಮಾಡ್ದ. ನನ್ನ ಸಹಿತ ನನ್ನ ಎಲ್ಲ ಕಾರ್ಪೊರೇಟರ್ಗಳು ನಿಮ್ಗೆ ದುಡ್ಡುಗಳು ಕೊಟ್ಟಿದ್ದೀವಿ, ನಮ್ಮ ಶೇರ್ ಇಷ್ಟು ಕೊಡ್ಬೇಕಂತ ಹೇಳಿ ನಮ್ಮ ಹತ್ರ ನೀನು ವಸೂಲಿ ಮಾಡಿದ್ದೀಯ. BBMP ಇಂಜಿನಿಯರ್ಗಳ ಹತ್ರ ವಸೂಲಿ ಮಾಡಿದ್ದೀಯ, ನಾವೇ ಸಾಕ್ಷಿ. ಅಕ್ಕಪಕ್ಕ ಇರೋ ಕಾಲೇಜ್ಗಳಲ್ಲಿ ನೀನು ವಸೂಲಿ ಮಾಡಿದ್ದೀಯ, ನಾವೇ ಸಾಕ್ಷಿ. ತರಕಾರಿ ತಗೊಂಡವನಿಗೆ ಇವತ್ತು ದುಡ್ಡು ಸೆಟಲ್ ಆಗಿಲ್ಲ. ಶಿವಕುಮಾರ್ ಅನ್ನೋನು ಸತ್ತೇ ಹೋಗ್ಬಿಟ್ಟ. ಇವತ್ತು ಪಾತ್ರೆ ಸಾಮಾನು ತಗೊಂಡು ಅಡುಗೆ ಮಾಡಿದ್ನಲ್ಲ, ಅಡುಗೆ ಭಟ್ಟ, ಅವನು ಇವತ್ತು ಸತ್ತೇ ಹೋದ. ಅವನು ದುಡ್ಡು ಸೆಟಲ್ಮೆಂಟ್ ಮಾಡಲಿಲ್ಲ. ನೀನು ಈ JP ಪಾರ್ಕಲ್ಲಿ ರಾತ್ರಿ 11 ಗಂಟೆ 12 ಗಂಟೆಗೆ ಕದ್ದು ಮುಚ್ಚಿ ಆಕ್ಟಿವ್ ಹೊಂಡಲ್ಲಿ ಹೆಲ್ಮೆಟ್ ಹಾಕೊಂಡು ಅವ್ರು ಇವ್ರ ಮನೆಗೆ ಹೋಗ್ತೀಯಲ್ಲ, ಅದನ್ನ ನಿಲ್ಲಿಸ್ಬಿಟ್ಟು ವಸಂತನಿಗೆ ನಿಮ್ಮ ಮನೆಗೆ ಬರ್ತೀನಪ್ಪ, ನಿಮ್ಮ ತಾಯಿಗೆ ಹೇಳ್ಬಿಟ್ಟು ವೇಲ್ಗೆ ಅಡುಗೆ ಮಾಡಕ್ಕೆ ನನಗೂ ಮಾಡಾಕ್ಬಿಡು ಅಂತ ಕೇಳು. ಸೂಪರಾಗಿ ನಾಟಿ ಸ್ಟೈಲಲ್ಲಿ ಮಾಡಾಕ್ತಾರೆ, ಆರಾಮಾಗಿ ತಿನ್ನು. ಮುನಿರತ್ನನ ಜೀವನದಲ್ಲಿ ಮಾಡಿದುನ್ನ ಮಾರಾಯ ಅಂತೇಳಿ ಅವ್ರು ಮಾಡಿರೋಂಥ ಎಲ್ಲ ವಿಚಾರಗಳು ಈಗ ತಿರುಗಿ ಬಿದ್ದಂಗೆ, ಚಪಾತಿ ತಿರುಗಿ ಹಾಕ್ದಂಗೆ ಒಂದೊಂದೇ ಅನುಭವಿಸ್ಕೊಂಡು ಬರ್ತಾ ಇದ್ದೀರಾ. ಹಿಂದೆ ನೀವೇನೆಲ್ಲ ತಪ್ಪುಗಳು ಮಾಡಿದಿರಿ, ಅದಕ್ಕೆ ಶಿಕ್ಷೆಯಾಗಿ ರೇಪ್ ಕೇಸಲ್ಲಿ ಜೈಲಿಗೆ ಹೋಗಿ ಬಂದಿದ್ದೀರಾ, ಲಂಚದ ಹಗರಣ ಲಂಚ ಕೇಳಿ ಜೈಲಿಗೆ ಹೋಗಿ ಬಂದಿದ್ದೀರಾ, ದಲಿತರನ್ನ ನಿಂದಿಸಿ ಜೈಲಿಗೆ ಹೋಗಿ ಬಂದಿದ್ದೀರಾ, ಒಕ್ಕಲಿಗರನ್ನ ನಿಂದಿಸಿ ಜೈಲಿಗೆ ಹೋಗಿ ಬಂದಿದ್ದೀರಾ. ನಾವು ಎಲ್ಲೋ ನಮ್ಮ ಜನ ಮುನಿರತ್ನ ಈಗ ಅಟ್ಲೀಸ್ಟ್ ಇನ್ನು ಮುಂದೆ ಅದು ಪರಿವರ್ತನೆ ಆಗ್ತಾನೆ, ಸೆರೋಗ್ತಾನೆ, ಸಾಮಾನ್ಯ ಒಂದು ಮಾನವನಾಗಿ ಬದುಕ್ತಾನೆ ಅಂತ ಹೇಳಿದ್ರೆ ಆ ಲಕ್ಷಣಗಳು ಯಾವುದು ನಿನ್ನಲ್ಲಿ ಕಾಣಿಸ್ತಾ ಇಲ್ಲ. ಪರಿವರ್ತನೆ ಅನ್ನೋದಕ್ಕೆ ಜಾಗ ಇಲ್ಲ ನಿನ್ನ ಹತ್ರ. ನನ್ಗೆ ಅನಿಸುತ್ತೆ ಈ ನಮ್ಮ ಇದ್ರಲ್ಲಿ ಹೇಳ್ತಾರೆ ದೇವಗುಣ, ರಾಕ್ಷಸ ಗುಣ, ಇನ್ನೊಂದು ಗುಣ ಅಂತೇಳಿ. ಆ ಥರ ನೀನು ರಾಕ್ಷಸ ಗುಣ ಇರಬೇಕೇನೋ ನಮ್ಗೆ ಗೊತ್ತಿಲ್ಲ. ಜನಗಳನ್ನ ಎಷ್ಟು ಮಟ್ಟಕ್ಕೆ ತಪ್ಪು ದಾರಿ ಸಂದೇಶ ಜನಗಳು ಕೊಡಬೇಕು, ಎಷ್ಟು ಮಟ್ಟಿಗೆ ಜನಗಳನ್ನ ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು, ಅದೇ ದಾರಿಯಲ್ಲಿ ಹೋಗ್ತಿರಲ್ಲ ನೀವು. ಬಿಟ್ರೆ ನಾನು ಜನಗಳಿಗೊಂದು ಒಳ್ಳೇದು ಮಾಡೋಣ, ಅಟ್ಲೀಸ್ಟ್ ನಾನು ಹಿಂದೆ ಮಾಡಿರೋ ತಪ್ಪನೆಲ್ಲ ನಾನು ತಿದ್ಕೊಂತೀನಿ, ಸರಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಯಾವುದೂ ಇಲ್ಲ ಮುನಿರತ್ನನ ಜೀವನದಲ್ಲಿ ನಾವು ಕಂಡಂಗೆ. ಎಕ್ಸಾಂಪಲ್, ಮೊನ್ನೆ ದಿವಸ ದೀಪಾವಳಿ ಹಬ್ಬಕ್ಕೆ ದೊಡ್ಡದಾಗಿ ಬ್ಯಾನರ್ಗಳು ಹಾಕ್ತಾರೆ ಲಕ್ಷ್ಮೀದೇವಿ ನಗರದಲ್ಲಿ. ನಾನು ಉಚಿತವಾಗಿ ನಾನು ವರ್ಷ ಕೊಡೋ ರೀತಿಯಲ್ಲಿ ನಾನು ಪಟಾಕಿ ಕೊಡ್ತೀನಿ ಜನಗಳಿಗೆ ಅಂತ. ನೀವು ಕೊಡಿ, ನಾವು ಬೇಡ ಅಂತೇನಿಲ್ಲ. ನೀವು 13 ವರ್ಷದಿಂದ ಶಾಸಕರಾಗಿದ್ದೀರಾ. ಯಾವುದನ್ನ ಉಚಿತವಾಗಿ ಕೊಡ್ಬೋದು ಜನಗಳಿಗೆ, ಯಾವುದನ್ನ ಉಚಿತವಾಗಿ ಕೊಡಕೂಡದು, ಕಾನೂನು ಅದಕ್ಕೆ ಬಹಿಷ್ಕಾರ ಇದೆ ಅನ್ನೋದು ನಿಮ್ಗೆಲ್ಲ ವಿಷಯ ಗೊತ್ತಿದೆ. ಪಟಾಕಿನ ಬಹಿರಂಗವಾಗಿ ಎಲ್ಲೂ ಉಚಿತವಾಗಿ ಕೊಡಂಗಿಲ್ಲ ಅನ್ನೋದು ನಿಮ್ಗೆ ಕಾನೂನು ಗೊತ್ತು. ಆದರೂ ಒಳಸಂಚಿದ್ರೆ ಒಂದೇನೋ ಒಂದು ಪ್ಲಾನ್ ಮಾಡ್ತೀರಾ, ರೋಡೆಲ್ಲ ಬ್ಯಾನರ್ ಹಾಕ್ತೀರಾ, ನಾನು ಆಟೋ ರಿಕ್ಷಾ ಬಿಡ್ತೀರಾ ಮೈಕ್ ಕಟ್ಬಿಟ್ಟು ಕ್ಷೇತ್ರದಲ್ಲಿ, ಉಚಿತವಾಗಿ ನಾನು ಪಟಾಕಿ ಕೊಡ್ತೀನಿ, ನಿಮ್ಮದು ವೋಟರ್ ID ಕಾರ್ಡು ಮತ್ತು ರೇಷನ್ ಕಾರ್ಡ್ ಬಂದು ನೋಂದಣಿ ಮಾಡ್ಕೊಳ್ಳಿ ಅಂತ. ನಿನ್ನ 13 ವರ್ಷ ಜೀವನದಲ್ಲಿ ಯಾವ ವರ್ಷನೂ ನೀವು ಪಟಾಕಿ ಎಲ್ಲೂ ಹಂಚಲಿಲ್ಲ, ಫ್ರೀಯಾಗಿ ಎಲ್ಲೂ ಕೊಟ್ಟಿಲ್ಲ. ಎರಡನೇದು, ಇದನ್ನೇ ಮೊದಲನೇ ಬಾರಿಗೆ ನೀನು ಪಟಾಕಿ ಕೊಡ್ತೀನಿ ಅಂತ ದೊಡ್ಡ ಪ್ರಚಾರ ತಗೊಂಡ್ರಿ. ಅದು ಎಲ್ಲಿ ಕೊಡ್ತೀರಾ? ಬೇರೆ ಲಕ್ಷ್ಮೀದೇವಿ ನಗರ ವಾರ್ಡ್ಗೆ ಮಾತ್ರ. ನೀನು 9 ವಾರ್ಡ್ ಬರುತ್ತೆ ಹಳೆ ವಿಚಾರದಲ್ಲಿ. RR ನಗರದಲ್ಲಿ 9 ವಾರ್ಡ್ ಬರುತ್ತೆ. 9 ವಾರ್ಡಲ್ಲಿ ಯಾರಿಗೂ ಕೊಡಲ್ಲ, ಬೇರೆ ಲಕ್ಷ್ಮೀದೇವಿ ನಗರಕ್ಕೆ ಮಾತ್ರ ನೀನು ಪಟಾಕಿ ಕೊಡ್ತೀಯ. ಒಳ ಮರ್ಮ ಒಳ ಸಂಚಿ ಅದು ನಿನಗೆ ಗೊತ್ತು ಏನಕ್ಕೆ ಕೊಡ್ತಾ ಇದೀಯಾ ಅಂತ. ಆದರೂ ಪಟಾಕಿ ಬಹಿರಂಗವಾಗಿ ಕೊಡಂಗಿಲ್ಲ ಅನ್ನಂತನೂ ನಿನಗೆ ಗೊತ್ತು. ದೊಡ್ಡ ಪ್ರಚಾರ ಮಾಡ್ತೀಯ, ಅವತ್ತು ಪಟಾಕಿ ಕೊಡ್ತೀನಿ ಅಂತ ವೇದಿಕೆ ಸೃಷ್ಟಿ ಮಾಡ್ತೀಯ. ನಿನ್ನ ಪಟಾಲ ವೇದಿಕೆಗೆಲ್ಲ ರೆಡಿ ಮಾಡ್ತಾರೆ. ಜನಗಳು ಬಂದು ಪಟಾಕಿ ಕೊಡ್ತಾನೆ ಮುನಿರತ್ನ ಅಂತ ಕಾಯ್ತಾರೆ. ಆಟೋಮೆಟಿಕ್ ಆಗಿ ಪೊಲೀಸ್ ಬರುತ್ತೆ, ಸರ್ ನೀವು ಪಟಾಕಿ ಕೊಡಂಗಿಲ್ಲ ಸರ್, ಕಾನೂನು ಬಾಹಿರ ಸರ್, ನಾವು ತಡೆ ಹುಡ್ತೀವಿ ಅಂತ. ಪಾಪ ಮುನಿರತ್ನನಿಗೆ ಏನೂ ಗೊತ್ತಿಲ್ಲ. ಅಯ್ಯೋ, ನನ್ನ ಜನಕ್ಕೆ ನಾನು ಪಟಾಕಿ ಕೊಡಂಗಿಲ್ವಾ, ನಮ್ಮ ಹೆಣ್ಮಕ್ಳಿಗೆ ನಾನು ಪಟಾಕಿ ಕೊಡಂಗಿಲ್ವಾ, ನನ್ನ ಸಣ್ಣ ಮಕ್ಕಳುಗಳಿಗೆ ನಾನು ಪಟಾಕಿ ಕೊಡಂಗಿಲ್ವಾ, ಯಾವತ್ತಿಂದ ಈ ಕಾನೂನು ಅಂತ ಏನೂ ಗೊತ್ತಿಲ್ಲದೆ ಸಣ್ಣ ಮಕ್ಕಳು ಮಾತಾಡ್ದಂಗೆ ಪೊಲೀಸ್ ಹತ್ರ ನೀವು ಮಾತಾಡ್ತಿರಲ್ಲ. ಯಾಕೆ ಮುನಿರತ್ನ, ನೀನು 13 ವರ್ಷ MLA, ನಿನ್ ಕಾನೂನು ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ರಿ. ಯಾರಾದ್ರೂ 1-2-3 ಅಡ್ವೈಸರ್ ಇಟ್ಕೊಂಡು ತಿಳ್ಕೊಳ್ರಿ ಕಾನೂನ್ನ. ಆಮೇಲೆ ಮೀಡಿಯಲ್ಲಿ ತಕ್ಕಂತ ಒಂದು ಮೀಡಿಯಲ್ಲಿ ಒಂದು ಪ್ರೆಸ್ ಸ್ಟೇಟ್ಮೆಂಟ್, ನಾನು ಏನು ಒಳ್ಳೇದು ಮಾಡಕ್ ಹೋದ್ರೆ ಜನಕ್ಕೆ ಕಾಂಗ್ರೆಸ್ ಅವರು ತಡೀತಾರೆ, ಎಸ್ಪೆಷಲಿ ಕುಸುಮಾ ಮೇಡಮ್ ತಡೀತಾರೆ.
ಈಗ ಭಾಗದ ಕಾರ್ಪೊರೇಟರ್ ವೇಲು ನಾಯ್ಕ ಅಂತ ತಡೀತಾರೆ ಅಂತ. ನೀನು ಮಾಡೋ ಅಂತ ಒಳ್ಳೆ ಕೆಲಸಕ್ಕೆ ಇದುವರೆಗೆ ನಾವು ಯಾರಪ್ಪ ತಡೆದಿದ್ದೀವಿ? ನಿನ್ನ ಆ ಪಟಾಕಿ ಕೊಡಬೇಡ ಅಂತ ನಾವೇನಾದ್ರೂ ಅಂದ್ವಾ? ಆಮೇಲೆ ಮುನಿರತ್ನ ಆಫೀಸು ಪೊಲೀಸ್ ಬಂದು ಸೀಸ್ ಮಾಡ್ಕೊಂಡು ಹೋಗ್ಬಿಟ್ರು ಅಂತ. ನೀನು ಆಫೀಸ್ ಸೀಸ್ ಮಾಡಿದ್ರು, ಪಟಾಕಿ ಗೋಡನ್ ಸೀಸ್ ಮಾಡಿದ್ರ? ಆಫೀಸಲ್ಲಿ ಒಂದೇ ಒಂದು ಡಬ್ಬ ಪಟಾಕಿ ಇಕ್ಕಿದ್ದ ನೀನು? ಪಟಾಕಿ ಬರಲೇ ಇಲ್ಲ. ನಿನಗೆ ಗೊತ್ತು ಪಟಾಕಿ ಅಲ್ಲಿ ಇದ್ರೆ ನನ್ನ ಮೇಲೆ ಕೇಸ್ ಆಗುತ್ತೆ ಅಂತ. ಪಟಾಕಿ ನೀನು ತರಲೇ ಇಲ್ಲ. ಆದರೂ ಜನಗಳಿಗೆ ತಪ್ಪು ಸಂದೇಶ ಹೂಡಿ ಫ್ರೀ ಪಟಾಕಿ ಕೊಡ್ತೀನಿ ಬಂದು ನೋಂದಾಯಿಸ್ಕೊಳ್ಳಿ ಅಂತೇಳಿ. ಏನು ನೋಂದಾಯಿಸ್ಕೊಂಡ್ರೆ ಹೆಂಗೆ? ಅವ್ರು ವೋಟರ್ ID ಕಾರ್ಡ್ ತರಬೇಕು, ರೇಷನ್ ಕಾರ್ಡ್ ತರಬೇಕು. ನಿಜವಾಗೂ ಮುನಿರತ್ನನಿಗೆ ಬಡವರಿಗೆ ದಾನ ಧರ್ಮ ಮಾಡಬೇಕು ಅನ್ನೋದು ಏನಾದರೂ ಒಂದು ಕಾಲೇಜ್ ಇದ್ರೆ ವೋಟರ್ ID ಕಾರ್ಡ್ ಏನಕ್ಕೆ ಬೇಕು ನಿನಗೆ? ರೇಷನ್ ಕಾರ್ಡ್ ಜೆರಾಕ್ಸ್ ಏನಕ್ಕೆ ಬೇಕು ನಿನಗೆ? ಸಾಮೂಹಿಕವಾಗಿ ದಾನ ಧರ್ಮ ಮಾಡ್ಕೊಂಡವನು ದೊಡ್ಡವ್ರು ಹೇಳ್ತಾರೆ, ಎಡಗೈ ಮಾಡಿದ್ದು ಬಲಗೈ ಗೊತ್ತಾಗ್ಕೊಡ್ದು, ಬಲಗೈ ಮಾಡಿದ್ದು ಎಡಗೈ ಗೊತ್ತಾಗ್ಕೊಡ್ದು ಅಂತ. ಇದು ದಾನ ಧರ್ಮ. ನೀನ್ ಮಾಡಿದ್ದೇನಪ್ಪ ಮುನಿರತ್ನ? ಏನು ಮಾಡಿದ್ರು ವರ್ಷಕ್ಕೆ ಒಂದು ಸತಿ ನಿನ್ನ ಜೀವನದಲ್ಲಿ RR ನಗರ ಜನತೆ ಹೆಣ್ಮಕ್ಳಿಗೆ ಬಾಹಿನ ಕೊಡ್ತೀನಿ ಅಂತ ಹೇಳಿ ಮಾಡ್ತೀಯ. ಅದೇನಪ್ಪ ಒಳ್ಳೆ ಸೀರೆ ಕೊಡ್ತೀಯಾ? ಗುಜರಾತಿಂದ KG 100-150 ರೂಪಾಯಿ KGಗೆ, 60 ರೂಪಾಯಿ 70 ರೂಪಾಯಿ ಒಂದು ಸೀರೆ ವ್ಯಾಲ್ಯೂ. ಆ ಸೀರೆ ಜೊತೆಗೆ 2 ಕಬ್ಬಿನ ಪೀಸು ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು, ಆ ಬ್ಯಾಗಲ್ಲಿ ಮುನಿರತ್ನ ಫೋಟೋ. ಇದು ಬಾಗಿನ. ಇದು ತಗೊಳೋದಕ್ಕೆ ಜನ ಮತ್ತೆ ಅದಕ್ಕೊಂದು ಅವಾಗೊಂದು ಸತಿ ಎಲೆಕ್ಷನ್ ID ಕಾರ್ಡು, ರೇಷನ್ ಕಾರ್ಡು, ಫೋನ್ ನಂಬರು, ಅದಕ್ಕೊಂದು OTP ಕಳಿಸ್ತಾರೆ. ಆ OTP ಬಂದವ್ರಿಗೆ ಮಾತ್ರ ನನ್ನ ಬಾಗಿನ ಅಂತೀಯ. ಈ ಟ್ಯಾಕ್ಟಿಕ್ಸ್ ಅನ್ನಕ್ಕೆ ದಾನ ಧರ್ಮ ಮಾಡೋನಿಗೆ ನಿನಗೆ OTP ಇದು ಏನಕ್ಕಪ್ಪ ಬೇಕು? ರೇಷನ್ ಕಾರ್ಡು ಏನಕ್ಕಪ್ಪ? ಎಲೆಕ್ಷನ್ ID ಕಾರ್ಡು. ಅದರಿಂದ ಗೊತ್ತಾಗುತ್ತೆ ನೀನು ಸಂಪೂರ್ಣವಾಗಿದೆ ಎಲೆಕ್ಷನ್ ಗಿಮಿಕು ಅಂತ. ಎಲೆಕ್ಷನ್ ಮಾಡಿದಾಗ ನೀನು ಮಾಡ್ಕೊ, ನಾವೇನು ಬೇಡ ಅಂತಿಲ್ಲ. ದೊಡ್ಡದಾಗಿ ಹೋಗಿದ್ ಕಡೆ ಎಲ್ಲ ನಾನು ಕೊರೋನಲ್ಲಿ ಹಂಗೆ ಮಾಡ್ಬಿಟ್ಟೆ ಹಿಂಗೆ ಮಾಡ್ಬಿಟ್ಟೆ ಅಂತ. ಮುನಿರತ್ನ ನೀನು ಆತ್ಮ ಮುಟ್ಕೊಂಡು ಹೇಳು. ಕೊರೋನಾ ಟೈಮಲ್ಲಿ ಸಂಪೂರ್ಣವಾಗಿ ನಿನ್ನ ಹಣದಲ್ಲಿ ನೀನು ಕೊರೋನಾನ ಅದನ್ನ ದಾನ ಧರ್ಮ ಮಾಡ್ದ, ಇಲ್ಲ ಚಂದ ವಸೂಲಿ ಮಾಡಿ ನೀನು ದಾನ ಧರ್ಮ ಮಾಡ್ದ ಅಂತ ನೀನು ನನಗೆ ಹೇಳ್ಬೇಕು. ಯಾಕಂದ್ರೆ ನನ್ನ ಸಹಿತ ನನ್ನ ಎಲ್ಲಾ ಕಾರ್ಪೊರೇಟರ್ಗಳು ನಿಮ್ಗೆ ದುಡ್ಡುಗಳು ಕೊಟ್ಟಿದ್ದೀವಿ, ನಮ್ಗೆ ಶೇರ್ ಇಷ್ಟಿಷ್ಟು ಕೊಡ್ಬೇಕಂತ ಹೇಳಿ ನಮ್ಮ ಹತ್ರ ನೀನು ವಸೂಲಿ ಮಾಡಿದ್ದೀಯಾ. BBMP ಇಂಜಿನಿಯರ್ಗಳ ಹತ್ರ ವಸೂಲಿ ಮಾಡಿದ್ದೀಯಾ, ನಾವೇ ಸಾಕ್ಷಿ. ಅಕ್ಕಪಕ್ಕ ಇರೋ ಕಾಲೇಜ್ಗಳಲ್ಲಿ ನೀನು ವಸೂಲಿ ಮಾಡಿದ್ದೀಯಾ, ನಾವೇ ಸಾಕ್ಷಿ. ಆದ್ರೂ ವಸೂಲಿ ಮಾಡಿ ಅದನ್ನ ಪೂರ್ತಿ ಖರ್ಚು ಮಾಡ್ದ? ತರಕಾರಿ ತಗೊಂಡವನಿಗೆ ಇವತ್ತು ದುಡ್ಡು ಸೆಟಲ್ ಆಗಿಲ್ಲ. ಶಿವಕುಮಾರ್ ಅನ್ನೋನು ಸತ್ತೇ ಹೋಗ್ಬಿಟ್ಟ. ಇವತ್ತು ಪಾತ್ರೆ ಸಾಮಾನು ತಗೊಂಡು ಅಡಿಗೆ ಮಾಡಿದ್ನಲ್ಲ, ಅಡಿಗೆ ಭಟ್ಟ, ಅಡಿಗೆ ಟೀಮ್ ಲೀಡರ್ ಇದ್ನಲ್ಲ, ಅವನು ಇವತ್ತು ಸತ್ತೇ ಹೋದ. ಅವನು ದುಡ್ಡು ಸೆಟಲ್ಮೆಂಟ್ ಮಾಡಲಿಲ್ಲ. RMC2ಗೆ ನೀನು ದುಡ್ಡು ಸೆಟಲ್ ಮಾಡಲಿಲ್ಲ. ಹಿಂಗೆ ಎಲ್ಲರಿಗೂ ಮೋಸ ಮಾಡಿ ನೀನು ದಾನ ಧರ್ಮ ಮಾಡಿದೆ ಅಂತ ಹೇಳ್ಬಿಟ್ಟು ನೀನೆಲ್ಲ ಕೊಚ್ಕೊಂಡ್ರೆ ಇದು ನೀನು ದಾನ ಧರ್ಮ ಅಲ್ಲ. ದಯವಿಟ್ಟು ಜನಗಳು ಈ ಸಂದೇಶ ಬಿಡು. ಅರ್ಥ ಆಯ್ತಾ? ಜನಗಳನ್ನ ತಪ್ಪು ದಾರಿ ಕರ್ಕೊಂಡು ಹೋಗ್ಬೇಡ. ಮಾತೆತ್ತಿದ್ರೆ ನಾನು ಜನಗಳಿಗೆ ಊಟ ಹಾಕ್ಬೇಕಂತೀನಿ, ಕುಸುಮಾ ಮೇಡಮು ವೇಲು ನಾಯ್ಕರು ತಡೀತಾರೆ. ಜನಗಳು ಬಟ್ಟೆ ಕೊಡ್ಬೇಕಂತ ಆಸೆ ಪಡ್ತೀನಿ, ಕುಸುಮಾ ಮೇಡಮ್ ವೇಲು ನಾಯ್ಕರು ತಡೀತಾರೆ. ಏನಂತ ಊರ ಹಬ್ಬ ಮಾಡಬೇಕು, ವೇಲು ನಾಯ್ಕರು ವೇಲು ನಾಯ್ಕರು ಯಾಕ್ರಿ ತಡೀತಾರೆ? ಕುಸುಮಾ ಮೇಡಮ್ ಯಾಕ್ರಿ ತಡೀತಾರೆ? ನೀನು ಕಾನೂನು ಬದ್ಧವಾಗಿ ಎಲ್ಲ ಸರಿಯಾಗಿ ಮಾಡ್ಕೊಂಡು ಹೋಗಪ್ಪ. ಯಾರು ತಡೀತಾರೆ? ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಕುಣಿಸೋದಲ್ಲ. ನಿಜವಾಗಿ ನೀನು ದಾನ ಧರ್ಮ ಮಾಡ್ತೀನಿ ಅಂದ್ರೆ ಬಾ, ನಾವು ಬಂದು ನಿಂತ್ಕೊಂತೀವಿ. ನೀನು ದಾನ ಧರ್ಮ ಮಾಡಿ ನಾವೇ ಮೈಕಲ್ಲಿ ಹೇಳ್ತೀವಿ ಮುನಿರತ್ನ ದಾನ ಧರ್ಮ ಮಾಡ್ತಾ ಇದ್ದಾರೆ. ನಮ್ದು ಎಲೆಕ್ಷನ್ ಬಂದಾಗ ಮಾತ್ರ ಕಾಂಗ್ರೆಸ್ ಪಾರ್ಟಿ, BJP ಪಾರ್ಟಿ, ಜನತಾದಳ ಅಂತ. ನಾವು ವಿಶಾಲ ಮನಸ್ಸುಳ್ಳವರು. ಯಾರು ದಾನ ಧರ್ಮ ಮಾಡಿದ್ರು ಅವ್ರ ಹೆಸರು ನಾವು ಹೇಳ್ತೀವಿ, ಇದು ಮುನಿರತ್ನ ಮಾಡಿದ್ರು, ಇದು ಕುಸುಮಾ ಮೇಡಮ್ ಮಾಡಿದ್ರು, ಇದು DK ಸುರೇಶ್ ಮಾಡಿದ್ರು ಅಂತೇಳಿ. ನೀನು ಬರೀ ನಾಟಕ ಗಿಮಿಕ್ಗಳು ಮಾಡೋದನ್ನ ನಿಲ್ಲಿಸು. ಫಸ್ಟ್ ಜನಗಳನ್ನ ತಪ್ಪುದಾರಿ ಕರ್ಕೊಂಡು ಹೋಗೋದು ನಿಲ್ಲಿಸು. ನಿನ್ನ ಜೀವನದಲ್ಲಿ 13 ವರ್ಷ ಯಾವತ್ತು ನೀನು ಪಟಾಕಿ ಕೊಟ್ಟವನಲ್ಲ, ಕೊಟ್ಟಿಲ್ಲ. ನನ್ನ ಆ ಭಾಗದಲ್ಲಿ ಕಾರ್ಪೊರೇಟರ್ ಆಗಿದ್ದಾಗ ನನ್ನ ಕಾರ್ಯಕರ್ತರಿಗೆ, ನನ್ನ ಸ್ನೇಹಿತರಿಗೆ ನನ್ನ ಮುಖಾಂತರ ಏನಾದ್ರು ಕೆಲವೊಂದು ಪಟಾಕಿ ಆಗಿರ್ಬೋದು, ಅವ್ರ ಬಟ್ಟೆ ಬರೆ ಆಗಿರ್ಬೇಕು, ನಾವು ಕೊಟ್ಟಿದ್ದೀವಿ. ಮುನಿರತ್ನ ನೀನು ಯಾವ್ದೋ ದೇವ್ರ ಮೇಲೆ ಆನೆ ಮಾಡು, 13 ವರ್ಷದಲ್ಲಿ ಯಾವಾಗ ನೀನು ಪಟಾಕಿ ಕೊಟ್ಟೆ ಅಂತ ಕಾನೂನು ಕೊಡಂಗಿಲ್ಲ ಅಂತ ಗೊತ್ತು. ಆದ್ರೆ ಅದೊಂದು ಗಿಮಿಕ್ ಮಾಡಿ ಕುಸುಮಾ ಮೇಡಮ್ ಮೇಲೆ ಏನಾದ್ರು ಒಂದು ಕಲಂಕ ತರಬೇಕು ಜನಗಳ ಮಧ್ಯದಲ್ಲಿ. ರೈಡ್ ಮಾಡಿಸ್ಬಿಟ್ರು, ಬೀಗ ಹಾಕ್ಸ್ಬಿಟ್ಟು ನೀನು ಆಫೀಸ್ ಬೀಗ ಬಂದು ಹಾಕಿದ್ರೆ ನಾವು ಹೇಳ್ಬೋ ಹಾಕು ಅಂತ. ಆಯ್ತು, ಅದ್ರೊಳಗೆ ಪಟಾಕಿ ಇತ್ತ? ಯಾವುದಾದ್ರು TVಯಲ್ಲಿ ತೋರಿಸಿದ್ರ? ಸುಮಾರು 5,000 ಜನ ನೋಂದಣಿ ಮಾಡಿದ್ದಾರೆ ಪಟಾಕಿಗೆ. ನೀನು ಏನು ಮಾಡಿದೆ? ಮಾರನೇ ಸಲ ನಿಂದು ಇನ್ನೊಬ್ರು ನಿಮ್ಮ ನಾಯಕರುಗಳು ಫೋಟೋ ಹಾಕೊಂಡು ನಾ ಪಟಾಕಿ ಕೊಡೋಣ ಅಂತ ತಡೀತಾವ್ರೆ, ಹಂಗಾಗಿ ನಾನು ಕಳ್ತನವಾಗಿ ಮನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು 300-400 ಜನಕ್ಕೆ ಅಲ್ಲ ಅಂತ 10 ಜನಕ್ಕೆ ಕೊಟ್ಬಿಟ್ಟು ನಾನು ಕೊಟ್ಟಾಗ ನೀನು ತೀರಿಸ್ಕೊಂಡ್ಬಿಟ್ಟೆ. ದಯವಿಟ್ಟು ಇವೆಲ್ಲ ನಿಲ್ಲಿಸು ಮುನಿರತ್ನ. ದಾನ ಧರ್ಮ ಮಾಡೋನು ನಮ್ಗೆ ಹಿರಿಯರು ಹೇಳ್ತಾರೆ,
ಈ ಕೈಗೆ ಮಾಡೋದು ಈ ಕೈಗೆ ಗೊತ್ತಾಗ್ಕೊಡೋದು ಅಂತೇಳಿ ಆ ರೀತಿಯಲ್ಲಿ ದಾನ ಧರ್ಮ ಮಾಡು. ಮುಂದಿನ ದಿವಸಗಳಲ್ಲಿ OTP ನಂಬರ್ ಇದು ಕೊಡು, ಎಲೆಕ್ಷನ್ ID ಕಾರ್ಡ್ ಕೊಡು, ರೇಷನ್ ಕಾರ್ಡ್ ಕೊಡೋದನ್ನ ನಿಲ್ಲಿಸು. ಅದು ನೀನು ತಗೊಂತೀಯ ಅಂದ್ರೆ ನೀವು ಎಲೆಕ್ಷನ್ ಗಿಮಿಕ್ ಅಂತ ನಮ್ಗೆ ಗೊತ್ತಾಗುತ್ತೆ. ನಾನು ಲಕ್ಷ್ಮೀದೇವ ನಗರದಲ್ಲಿ ಹೇಳಿದೆ, ಜೈ ಭುವನೇಶ್ವರಿ ನಗರದಲ್ಲಿ ಹೋಗಿ ನೀನೊಂದು ಭಾಷಣ ಮಾಡ್ತೀಯ. ಆ ಭಾಷಣದಲ್ಲಿ ಈ ಸ್ಥಳದಲ್ಲಿ ಯಾರೋ ಒಬ್ಬನ ನಂಬಿದ್ದೆ, ಜೈ ಭುವನೇಶ್ವರಿ ನಗರದಲ್ಲಿ ಸಂಪೂರ್ಣ ನಿಧಿ, ಚಿನ್ನದ ನಿಧಿನ ಹೊಡ್ಕೊಂಡು ಹೋಗ್ಬಿಟ್ಟ ಅಂತ ನೀನು ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ಯಾವ ನಿಧಿ ಇದು ಅಂತ ಹೇಳ್ಬಿಟ್ಟು ನಾನು ಅದನ್ನು ಸ್ವಲ್ಪ ಪತ್ತೆ ಹಚ್ಚಿದೆ. ಸುಮಾರು ಒಂದು 41 ಕೋಟಿ ರೂಪಾಯಿ ಅಷ್ಟು ಜೈ ಭುವನೇಶ್ವರಿ ನಗರ, ಬಾಂಬೆ ಕ್ವಾರ್ಟರ್ಸು, ಈ ಕ್ವಾರ್ಟರ್ಸ್ಗಳು ಡೆವಲಪ್ಮೆಂಟ್ಗೆ ಅಂತೇಳಿ ನೀವೊಂದು ಪ್ರಾಜೆಕ್ಟ್ ಮಾಡಿದ್ರಿ. ಅದ್ರ ವಿಚಾರವಾಗಿ ನಾನು ಕೂಲಂಕುಷವಾಗಿ ಇದರಲ್ಲಿ ನಾನು ಹೇಳಿದ್ದೀನಿ. ಒಂದು ವಾರ ಟೈಮ್ ಕೊಡ್ತೀನಿ. ಮುನಿರತ್ನ ಯಾರದು 41 ಕೋಟಿ ಹಗರಣ ಮಾಡಿದ್ದಾರೆ ಲಕ್ಷ್ಮೀದೇವ ನಗರದಲ್ಲಿ ಅನ್ನೋ ಪೇಪರ್ನ ನಿಮ್ಗೆ ನಾನು ಕಳಿಸ್ಕೊಡ್ತೀನಿ. ನೀನೇ ಅದನ್ನು ಲೋಕಾಯುಕ್ತಕ್ಕೆ ಯಾವುದೋ ಒಂದು ತನಿಖೆಗೆ ಹಾಕಿ ಅದನ್ನು ಆ ದುಡ್ಡನ್ನ ವಾಪಸ್ ಜೈ ಭುವನೇಶ್ವರಿ ಡೆವಲಪ್ಮೆಂಟ್ಗೆ ತಗೊಂಡ್ ಬಾ ಅಂತೇಳಿ ನಾನು ನಿನ್ನ ಹತ್ರ ಚಾಲೆಂಜ್ ಹಾಕಿದೆ. ಪೇಪರು ನಿಮ್ಮ ಹುಡುಗರ ಕೈಲಿ ಕೊಟ್ಟು ಕಳಿಸಿದೆ. ಹುಡುಗರಿಗೆ ಏನಂದ್ರೆ ತಿಪ್ಪಿಸಾಕ ಆ ಪೇಪರ್ ಯಾವನಿಗೆ ಬೇಕು ಅಂತ ನೀನು ಹೇಳ್ದಂತೆ. ಅದು ಸಣ್ಣ ಪೇಪರ್ ಅಲ್ಲ ಮುನಿರತ್ನ, ಡಾಕ್ಯುಮೆಂಟ್ ನಾನು ನಿನ್ನ ಕಳಿಸ್ಕೊಟ್ಟಿದ್ದು. ಆ ಡಾಕ್ಯುಮೆಂಟ್ 41 ಕೋಟಿ ಟೆಂಡರ್, ಜೈ ಭುವನೇಶ್ವರಿ ನಗರ, ಬಾಂಬೆ ಕ್ವಾರ್ಟರ್ಸು ಇದನ್ನ ಬಡವರು ವಾಸ ಮಾಡುವಂಥ ಜಾಗ ಡೆವಲಪ್ಮೆಂಟ್. ನಿನ್ಗೆ ಇವತ್ತು ಹೇಳ್ತೀನಿ, ಇನ್ನೊಂದು ವಾರದಲ್ಲಿ ನೀನು ಅದನ್ನ ಲೋಕಾಯುಕ್ತಕ್ಕೂ CODಗೆ ಎಲ್ಲ ಕೊಟ್ಟದ್ದು ತನಿಖೆ ಮಾಡಿ ಆ 41 ಕೋಟಿ ರೂಪಾಯಿ ವಸೂಲಿ ಮಾಡ್ತೀಯಾ. ನಮ್ಗೆ ಗೊತ್ತು ಯಾರ ದುಡ್ಡು ತಿಂದವ್ರೆ ಅಂತ. ಆ ಕಾಂಟ್ರಾಕ್ಟರ್ಗೆಲ್ಲ ನಾವು ಮಾತಾಡಿದ್ದೀವಿ. ಸಂಪೂರ್ಣವಾಗಿ ನಿನ್ನ ನೇತೃತ್ವದಲ್ಲೇ ಅದು ಪೂರ್ತಿ ಅದು ವ್ಯವಸ್ಥೆ ಆಗಿದೆ. ದುಡ್ಡು ನಿನ್ನ RR ನಗರದಲ್ಲಿ ಒಂದೇ ಒಂದು ರೂಪಾಯಿನೂ ಸಹ ಮುನಿರತ್ನಮ್ಮನ್ ಗೊತ್ತಿಲ್ಲದೆ ಎಲ್ಲೂ ಜಂಪ್ ಆಗಲ್ಲ. 41 ಕೋಟಿ ಎಲ್ಲೂ ಹೋಯ್ತು ಅಂದ್ರೆ ನಾನು ಚೆನ್ನಾಗಿ ಗೊತ್ತು ಮುನಿರತ್ನ. ಹಂಗಾಗಿ ದಯವಿಟ್ಟು ಬಡವ್ರ ಕಾಸು ತಿಂದ್ರೆ ಯಾವನು ಉದ್ಧಾರ ಆಗಲ್ಲ. ತಂದು ದಯವಿಟ್ಟು ಅವ್ರ ಕಾಸು ಅವ್ರಿಗೆ ಯಾವ ರೂಪದಲ್ಲಿ ಕೊಡ್ತೀವೋ, ಕಲರ್ TV ಕೊಡ್ತೀನಿ ಅಂತ TV ಕೊಟ್ಬಿಡು. ಫ್ರಿಡ್ಜ್ ಕೊಡ್ತೀಯ, ಫ್ರಿಡ್ಜ್ ಕೊಡು. ವಾಷಿಂಗ್ ಮಿಷಿನ್ ಕೊಡ್ತೀಯ, ವಾಷಿಂಗ್ ಮಿಷಿನ್ ಕೊಡು. ಇಲ್ಲ ದುಡ್ಡೆಲ್ಲ ಡ್ರಾ ಮಾಡ್ಕೊಂಡು ಬಂದು ಟೇಬಲ್ ಹಾಕೊಂಡು ಆ ಬಡವರುಗಳು ಒಂದೊಂದು ಮನೆಯವ್ರಿಗೆ ಕರ್ಕೊಂಬಂದು ಎಷ್ಟು ಕಾಸು ಅಂತ ಭಾಗ ಮಾಡಿ ಕೊಟ್ಬಿಡು. ನಾವು ಖುಷಿ ಬೀಳ್ತೀವಿ. ಆದರೆ ಆ ಬಡವ್ರ ದುಡ್ಡು ನೀನೇನೋ ತಿನ್ಬೇಕು ಅಂತ ಏನಾದ್ರು ತಿಂತಾ ಇದ್ರೆ ಖಂಡಿತ ಜೀರ್ಣ ಆಗಲ್ಲ. ಅದು ಯಾವ ರೀತಿಯಲ್ಲಿ ದೇವ್ರಿಗೆ ಕಕ್ಕಿಸ್ಬೇಕು ಅದನ್ನ ಕಕ್ಕಿಸ್ತಾನೆ. ನಾನು ಅಷ್ಟೇ ಎಲ್ಲ RTI ಅದು ಅಪ್ಲಿಕೇಶನ್ ಹಾಕಿದ್ದೀನಿ. ಸಂಪೂರ್ಣ ದಾಖಲಾತಿ ಬಂದ ಮೇಲೆ ಅದನ್ನು ಎತ್ಕೊಂಡೋಗಿ ಲೋಕಾಯುಕ್ತದಲ್ಲಿ ಯಾವ ರೀತಿಯಲ್ಲಿ ಅದು ಕಂಪ್ಲೇಂಟ್ ಕೊಟ್ಟು ಅದನ್ನು ಹೊರಗಡೆ ತರಬೇಕು, ನಾನು ಅದನ್ನು ಅತಿ ಶೀಘ್ರದಲ್ಲೇ ತರ್ತೀನಿ. ಆಮೇಲೆ ಲಕ್ಷ್ಮೀದೇವ ನಗರದಲ್ಲಿ ನಿನ್ನ ಕಚೇರಿ, BJP ಕಚೇರಿಯಲ್ಲಿ ಯಾವತ್ತೂ ಮಾಡಿಲ್ಲ ದೀಪಾವಳಿ ಪೂಜೆ. ಹೊಸದಾಗಿ ಪ್ರಾರಂಭ ಮಾಡಿದೆ ದೀಪಾವಳಿ ಪೂಜೆ ಅಂತ ಮಾಡಿ ಅಲ್ಲಿ ಭಾಷಣ ಮಾಡ್ತೀಯ. ಈ ಭಾಗದಲ್ಲಿ ನನ್ನ ಈ ಸ್ಥಳೀಯ ಕಾರ್ಪೊರೇಟ್ರು ಅಲ್ಲಿ ಜೈ ಭುವನೇಶ್ವರಿ ನಗರ ಏನು ಸ್ಲಮ್ ಕ್ವಾರ್ಟರ್ಸ್ ಇದೆ ಆ ಕಡೆ ಕರ್ಕೊಂಡ್ಬಂದು ಹಂಗೆ ಕರ್ಕೊಂಡು ಹೋಗ್ಬಿಡವನು. ನಾನು ನಂದಿನಿ ಲೇಔಟ್ ನೋಡಲೇ ಇಲ್ಲ. ಬರೀ ಅದು ಅಲ್ಲಿರೋಂಥ ಸ್ಲಮ್ ಜನಗಳಿಗೆ ಮಾತ್ರ ಡೆವಲಪ್ಮೆಂಟ್ ಹೇಳೋನು. ಈ ಕಡೆ ಜನಕ್ಕೆ ಏನಾದರೂ ಬೋರ್ವೆಲ್ ಹಾಕ್ಕೊಡೋಣ ಅಂದ್ರೆ ಬೇಡ, ಆ ಜನಗಳು ಮಾತಾಡ್ಸೋಣ ಅಂದ್ರೆ ಬೇಡ, ಆ ಜನಕ್ಕೆ ಅಭಿವೃದ್ಧಿ ಮಾಡೋಣ ಅಂದ್ರೆ ಬೇಡ ಅಂತ ಇಲ್ಲಿ ಸ್ಥಳೀಯ ಕಾರ್ಪೊರೇಟರ್ ತಡೀತಾ ಇದ್ದ ಅಂತೇಳಿ ನೀನು ಸುಮಾರು ಆರೋಪ ಮಾಡಿದ್ದೀಯ. ನಾನು ಹೇಳೋದು ಇಷ್ಟೇ ನಿನಗೆ, ಈ ಆರೋಪ ಸುಮಾರು 2023ರಿಂದ 2.5 ವರ್ಷದಿಂದ ನೀನು ಮಾಡ್ತಾನೆ ಬರ್ತಾ ಇದೀಯ. ಸರಿ ಮಾಡ್ದಪ್ಪ, ಸರಿ. ನಾನು ಕಾರ್ಪೊರೇಟರ್ ಆಗಿದ್ದು ಎಕ್ಸ್ಟೆನ್ಷನಲ್ಲಿ ಇರುವಂಥ ಜನ, ಸ್ಲಮ್ಮಲ್ಲಿ ಇರೋಂಥ ಜನ ಅಂತ ನಾನು ಯಾವತ್ತು ಭೇದ ಭಾವ ನೋಡಿದವನು ನಾನು ಅಲ್ಲ. ಎರಡೂ ಜನಗಳನ್ನ ನಾನು ಸರಿಸಮಾಗಿ ನೋಡಿರೋಂಥ ವ್ಯಕ್ತಿ ನಾನು. ಅಕಸ್ಮಾತ್ ಸ್ಲಮ್ ಕಡೆ ಅತಿ ಹೆಚ್ಚಾಗಿ ನೀವು ಸ್ವಲ್ಪ ಕೆಲಸ ಮಾಡಿ ಸರ್ ಅಂತ ನಾನು ಕರ್ಕೊಂಡು ಹೋಗಿರ್ಬೋದು, ತಪ್ಪೇನಿದೆ. ಆ ದಲಿತರು ನಿಮ್ಗೆ ಅಲ್ಲಿರೋಂಥ ಬಡವರು ಅಂದಿದ ತಕ್ಷಣ ಎಲ್ಲ ಬೇರೆ SC ST ಆಗಲ್ಲ. ಗೌಡ್ರುಗಳು ಅವರೇ, ಲಿಂಗಾಯತರು ಅವರೇ, ಮುಸ್ಲಿಮಾನರು ಅವರೇ, ಕ್ರಿಶ್ಚಿಯನ್ಸು ಅವರೇ, ಬೇರೆ ಬ್ಯಾಕ್ವರ್ಡ್ ಜನಗಳು ಅವರೇ. ಬಡವರಲ್ಲಿ ಎಲ್ಲೂ ಬೇರೆ ಇವ್ರು ಮಾತ್ರ, ಬೇರೆ ದಲಿತರು ಮಾತ್ರ, SC ST ಮಾತ್ರ ಬಡವರಲ್ಲ. ಎಲ್ಲ ಜಾತಿ ಜನಾಂಗವರು ನಮ್ಮ ಜೈ ಭುವನೇಶ್ವರಿ ನಗರ, ಕೂಲಿ ನಗರ ಭಾಗದಲ್ಲಿ ಅವರೇ. ನಿನ್ನ ಅತಿ ಹೆಚ್ಚಾಗಿ ನಾ ಆ ಕಡೆ ಕರ್ಕೊಂಡೋಗಿ ಸರ್ವಿಸ್ ಮಾಡಪ್ಪ ಅಂತ ನಾನು ತೋರಿಸಿರ್ಬೋದು, ತಪ್ಪೇನೈತೆ? ಅದನ್ನ ಒತ್ತಿ ಆಫೀಸಲ್ಲಿ ಹೇಳ್ತೀಯ. ಕಾರ್ಪೊರೇಟ್ರು ನನ್ನ ಬೇರೆ ಸ್ಲಮ್ ಡೆವಲಪ್ಮೆಂಟ್ಗೆ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದ, ಈ ಕಡೆ ಕರ್ಕೊಂಡೇ ಬಂದಿಲ್ಲ. ನೀವೆಲ್ಲ ನನ್ನ ಸೆಮ್ಸಿ, ಇನ್ನು ಮುಂದೆ ದಿವಸ ನಾನು ಈ ಕೆಲಸ ಮಾಡಲ್ಲ, ನಿಮಗೆ ಡೆವಲಪ್ಮೆಂಟ್ ಮಾಡ್ತೀಯಾ ಅಂತ ಹೇಳ್ತಾ ಇದೀಯ. ನಾನು ನಿನ್ಗೆ ಹೇಳೋದು ಇಷ್ಟೇ, ನಿನಗೆ ಇಡೀ ಸಂಪೂರ್ಣ RR ನಗರ ಜನ ಓಟ್ ಹಾಕಿದ್ದಾರೆ. ಎಲ್ಲೂ ತಾರತಮ್ಯ ಮಾಡಬೇಡ. ಸ್ಲಮ್ ಅವರು ಅಂತ ತಾರತಮ್ಯ ಮಾಡಬೇಡ, ಎಕ್ಸ್ಟೆನ್ಷನ್ ಅನ್ನೋರು ತಾರತಮ್ಯ ಮಾಡಬೇಡ, ಇದು ಗೌಡ್ರುಗಳು ವಾಸ ಮಾಡೋಂಥದ್ದು ಏರಿಯಾ ಅಂತ ತಾರತಮ್ಯ ಮಾಡಬೇಡ, ಇದು ದಲಿತರು ವಾಸ ಮಾಡೋಂಥದ್ದು ತಾರತಮ್ಯ ಮಾಡಬೇಡ ಮುನಿರತ್ನ. ಅದು ನಿನಗೆ ಒಳ್ಳೇದಲ್ಲ. ಎಲ್ರಿಗೂ ಸರಿ ಸಮವಾಗಿ ತೂಕೊಂಡು ಹೋಗು. ಎಲ್ಲ ವಿಚಾರದಲ್ಲಿ ಸರಿಯಾಗಿ ನೀನು ಡೆವಲಪ್ಮೆಂಟ್ ಮಾಡು. ಏನೋ ನಂದಿನಿ ಲೇಔಟ್ ಉದ್ಧಾರ ಮಾಡ್ತೀನಿ ಅಂತ 2 ವರ್ಷದಿಂದ ಹೇಳ್ತಾ ಇದ್ದೀಯ. ಚೌಡೇಶ್ವರಿ ದೇವಸ್ಥಾನ ಪಕ್ಕದಲ್ಲಿ ಅಗದಾಕ್ಬಿಟ್ಟು ಈಗ ಸುಮಾರು 1 ವರ್ಷ ಆಗ್ತಾ ಇದೆ, ರೋಡ್ ಫಿನಿಶ್ ಆಗಿಲ್ಲ. ಅನ್ನಮ್ಮ ಸರ್ಕಲ್ ಹತ್ರ ಅಗದಾಕಿ ಸುಮಾರು 4 ತಿಂಗಳಾಗ್ತಾ ಇದೆ,
ರೋಡ್ ಫಿನಿಶ್ ಆಗಿಲ್ಲ. ಒಂದೊಂದು ವಾರದಲ್ಲಿ ಆಗುವಂಥ ಕೆಲಸನ ಒಂದೊಂದು ವರ್ಷ ಮಾಡ್ತೀಯಲ್ಲ, ನೀನು ಸರಿನಾ? ನಮ್ಮ ಜನ ಕೇಳೋದಿಷ್ಟೇ, ನಿನ್ನ ಸೀರೆನೂ ನಮಗೆ ಬೇಡ, ನಿಮ್ಮ ಪಟಾಕಿನೂ ನಮಗೆ ಬೇಡ, ನಮ್ಗೆ ಅಭಿವೃದ್ಧಿ ಮಾಡಪ್ಪ, ಅಭಿವೃದ್ಧಿ ಮಾಡ್ಕೊಡು ನಮ್ಮ ಏರಿಯಾಲಿ ಅಂತ. ಜನ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಗೊತ್ತಾ? ನಿನ್ನ ರೋಡ್ ಮಧ್ಯೆ ರೋಡ್ಗಳನ್ನ ಅಗದಾಕ್ಬಿಟ್ಟು ಹೋಗಿರೋದು. ಫಸ್ಟ್ ಆ ರೋಡ್ಗಳನ್ನ ಕ್ಲಿಯರ್ ಮಾಡಿಕೊಡು. ನಿನ್ನ ಪಟಾಕಿ ನೀನು, ನಿನ್ನ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ಆಮೇಲೆ ಎಲ್ಲೆಲ್ಲೋ ಬ್ರಾಂಚ್ ಆಫೀಸ್ಗಳು ಇಟ್ಕೊಂಡಿದ್ಯಲ್ಲ, ಆ ಮಕ್ಕಳು ಕೂಡ ಪಟಾಕಿ ಹೊಡಿತಾರೆ. ಆಮೇಲೆ ಅದೇ ವೇದಿಕೆಯಲ್ಲಿ ಇನ್ನೊಂದು ಮೈಕಲ್ಲಿ ಹೇಳ್ತಾ ಇದೆಯಾ, ಇಲ್ಲಿ ವಸಂತ ಅವ್ರ ತಾಯಿ ರಾತ್ರಿ 12 ಗಂಟೆಗೆ ಹೋದ್ರು ಸಹ ನಾಟಿ ಕೋಳಿ ಕುಯ್ದು ನಿನ್ಗೆ ಅಡಿಗೆ ಮಾಡಕ್ಕೆ ಬರುವ ಇಲ್ಲಿನ ಕಾರ್ಪೊರೇಟರ್ಗೆ ಚೆನ್ನಾಗಿ ತಿಂದ್ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕವನೆ ಅಂತ ಹೇಳ್ತಾ, ಇದನ್ನ 2 ವರ್ಷದಿಂದ ಹೋಗಿದ ಕಡೆ ಎಲ್ಲ ಹೇಳ್ತಾ ಇದೀಯ. ಯಾಕೆ ನಿನ್ಗೆ ಆ ಹೊಟ್ಟೆ ಉರಿ ಗೊತ್ತಿಲ್ಲ? ನಿನ್ಗೆ ಏನಾದ್ರೂ ಆಸೆ ಇದ್ರೆ ಮುನಿರತ್ನ, ನಾನು ಹೇಳೋದು ಅದೇ ವಸಂತ, ನಿಮ್ಮ ಅಮ್ಮನಿಗೆ ಹೇಳಪ್ಪ, ವೇಲುಗೆ ಏನು ಅಡಿಗೆ ಮಾಡಾಕಿದ್ರು ನಾನು ಬರ್ತೀನಿ, ನನಗೂ ಸ್ವಲ್ಪ ಅದು ಅಡಿಗೆ ಮಾಡಾಕ್ಬಿಡು ಅಂತ ಕೇಳಿದ್ರೆ, ನಾನು ಕಾರ್ಪೊರೇಟರ್, ನನಗೆ ಅಷ್ಟು ರುಚಿಯಾಗಿ ಅಮ್ಮ ಅಡಿಗೆ ಮಾಡಾಕೈತೆ. ನೀನು MLA, ನೀನು ಬಿಟ್ಟಾರ ಇನ್ನೂ ಡಬಲ್ ನಾಟಿ ಸ್ಟೈಲಲ್ಲಿ ಸೂಪರಾಗಿ ಅಡಿಗೆ ಮಾಡಾಕ್ತಾರೆ. ನೀನು ಈ JP ಪಾರ್ಕಲ್ಲಿ ರಾತ್ರಿ 11 ಗಂಟೆ 12 ಗಂಟೆಗೆ ಕದ್ದು ಮುಚ್ಚಿ ಆಕ್ಟಿವ್ ಹೊಂಡಲ್ಲಿ ಹೆಲ್ಮೆಟ್ ಹಾಕೊಂಡು ಇವ್ರ ಮನೆಗೆ ಹೋಗ್ತೀಯಲ್ಲ, ಅದನ್ನ ನಿಲ್ಲಿಸ್ಬಿಟ್ಟು ವಸಂತನಿಗೆ ಹೇಳಿ, ನಿಮ್ಮ ಮನೆಗೆ ಬರ್ತೀನಪ್ಪ, ನಿಮ್ಮ ತಾಯಿಗೆ ಹೇಳ್ಬಿಟ್ಟು ವೇಲುಗೆ ಅಡಿಗೆ ಮಾಡಕ್ಕೆ ನನಗೂ ಮಾಡಾಕ್ಬಿಡು ಅಂತ ಕೇಳು. ಸೂಪರಾಗಿ ನಾಟಿ ಸ್ಟೈಲಲ್ಲಿ ಮಾಡಾಕ್ತಾರೆ, ಆರಾಮಾಗಿ ತಿನ್ನು. ಅದನ್ನ ಬಿಟ್ಬಿಟ್ಟು 2 ವರ್ಷದಿಂದ ವಸಂತ ಅವ್ರ ಅಮ್ಮ ಅಡಿಗೆ ಮಾಡಾಕಿದ್ಲು, ಕಾರ್ಪೊರೇಟರ್ ತಿಂದ ಮೋಸ ಮಾಡ್ದ. ವಸಂತ ಅವ್ರ ತಾಯಿ ರಾತ್ರಿ 12 ಗಂಟೆಗೆ ಹೋದ್ರೆ ಅಡಿಗೆ ಮಾಡಕ್ಕವಳು ತಿಂದ ಕೇಸ್ ಆಗ್ತಾ. ಇದು ಬಿಡು, ನೀನು ಹೊಟ್ಟೆ ಊರಿದ್ರೆ ವಸಂತನ ಕೇಳ್ಕೊ, ಕರ್ಕೊಂಡೋಗಿ ಚೆನ್ನಾಗಿ ಅವ್ರ ಅಮ್ಮನ ಕೈಲಿ ಅಡಿಗೆ ಮಾಡಾಕ್ತಾನೆ, ನೀನು ತಿಂದ್ಬಿಟ್ಟು ಸಮೃದ್ಧಿಯಾಗಿರೋ ಮುನಿರತ್ನ.